ನಾಯಕ್ ಪಾರ್ಥಿವ ಶರೀರವನ್ನು ಮೆರವಣಿಗೆ ರೂಪದಲ್ಲಿ ಜನಸಾಗರವೇ ಹೊತ್ತೊಯ್ಯಲಾಯಿತು. ಎಲ್ಲೆಲ್ಲೂ ಅಮರ್ ರಹೇ ವೀರ ಜವಾನ್ ಅನ್ನುವಂತಹ ಘೋಷಣೆಗಳು ಮೊಳಗ್ತು. ಆಂಧ್ರದ ಗೊರಂಟ್ಲ ತಾಲೂಕಿನ ಕಲಿತಾಂಡ ಗ್ರಾಮದಲ್ಲಿ ಮುರಳಿ ಅವರಿಗೆ ಭಾವನಾತ್ಮಕ ವಿದಾಯವನ್ನು ಕೂಡ ಕೊಡಲಾಯಿತು. LOCಯಲ್ಲಿ ಪಾಕ್ನ ಶೆಲ್ ದಾಳಿಗೆ ಮುರಳಿ ಅವರು ಹುತಾತ್ಮರಾಗಿದ್ದರು. ದೇಶ ಸೇವೆಯ ಕನಸನ್ನು 25 ವರ್ಷದ ಮುರಳಿ ನಾಯಕ್ ಕಂಡಿದ್ರು. ಈಗ ದೇಶಕ್ಕೋಸ್ಕರನೇ ಪ್ರಾಣವನ್ನು ಕೂಡ ತ್ಯಾಗ ಮಾಡಿದ್ದಾರೆ. ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ, ವೀರ ಯೋಧರ ತ್ಯಾಗ ಬಲಿದಾನವನ್ನು ಬಣ್ಣಿಸೋದಕ್ಕೆ ಎಂಥವರ ಬಳಿ ಕೂಡ ಶಬ್ದದ ಬಡತನ ಉಂಟಾಗತ್ತೆ. ಆಂಧ್ರದ ಜನ ಕಣ್ಣೀರ ವಿದಾಯವನ್ನು ಹೇಳಿದ್ದಾರೆ ಮತ್ತು ಅವರ ಈ ತ್ಯಾಗ ಬಲಿದಾನವನ್ನು ಭಾರತ ಎಂದಿಗೂ ಕೂಡ ನೆನಪಲ್ಲಿಟ್ಕೊಳ್ಳುತ್ತೆ. ಊರಿಗೂರೇ సూతకದ ఛాయ ఆవరిಸಿದೆ. దేశం కోసం సిపాయిలు నీ ఘన విజయం నాకు ఎప్పుడు నా అనుకోలేదు. నేను నా కలర్ అనుకోలేదు. ఏమో అనుకుంటే నీ ఆర్మీ డ్యూటీ అంటే నేను ఏమో అనుకుంటే ఇది ఇంత గొప్పగా విన్నాం, ఇది ఇంత గొప్పగా నీ గురించి శ్రద్ధాంజలి అవుతుందని నేను అనుకోలేదు. ಕುಟುಂಬಸ್ಥರು ಕಣ್ಣೀರಲ್ಲಿ ಮುಳುಗಿದ್ದಾರೆ. ಬಿಕಾಸ್ 25 ವರ್ಷ ಸಾಕಿ ಸಲಹಿದ ಮಗ ಈ ಸ್ಥಿತಿಯಲ್ಲಿ ವಾಪಸ್ ಬರ್ತಾನೆ ಅಂದರೆ ಎಂಥವ್ರಿಗೂ ಕೂಡ ನೋವಾಗುತ್ತೆ, ಎಂಥವ್ರಿಗೂ ಕೂಡ ಸಹಿಸಲಾಗದ ದುಃಖ. ಒಂದು ಕಡೆಗೆ ಆಂಧ್ರದ ಜನ ಹೆಮ್ಮೆ ಪಡ್ತಾ ಇದ್ದಾರೆ, ಅಟ್ ದ ಸೇಮ್ ಟೈಮ್ ಬೇಜಾರಿನಲ್ಲೂ ಕೂಡ ಇದ್ದಾರೆ. ಹೆಮ್ಮೆ ಏನಕ್ಕೆ ಅಂದರೆ ದೇಶಕ್ಕೋಸ್ಕರ ಪ್ರಾಣವನ್ನು ತ್ಯಾಗ ಮಾಡಿದಂತಹ ಯೋಧ ನಮ್ಮವನು ಅಂತ. ಸೇನಾ ಗೌರವಗಳೊಂದಿಗೆ ಹುತಾತ್ಮ ಯೋಧನ ಅಂತ್ಯ ಸಂಸ್ಕಾರವನ್ನು ಕೂಡ ನಡೆಸಲಾಗಿದೆ. ಯೋಧ ಮುರಳಿ ನಾಯಕ್ಗೆ ಆಂಧ್ರ ಸರ್ಕಾರದಿಂದ 50 ಲಕ್ಷ ಪರಿಹಾರವನ್ನು ಅವರ ಕುಟುಂಬಸ್ಥರಿಗೆ ಕೊಡಲಾಗಿದೆ. 5 ಎಕರೆ ಭೂಮಿ ಮತ್ತು ಕುಟುಂಬದಲ್ಲಿ ಒಬ್ಬರಿಗೆ ಸರ್ಕಾರಿ ನೌಕರಿಯನ್ನು ಕೂಡ ಕೊಡ್ತೀವಿ ಅಂತ ಹೇಳಲಾಗಿದೆ. ವೈಯಕ್ತಿಕವಾಗಿ 25 ಲಕ್ಷ ಪರಿಹಾರವನ್ನು DCM ಪವನ್ ಕಲ್ಯಾಣ್ ಅವರು ಕೊಡ್ತೀನಿ ಅಂತ ಘೋಷಣೆ ಮಾಡಿದ್ದಾರೆ. ಸೇನಾ ಗೌರವಗಳೊಂದಿಗೆ ಹುತಾತ್ಮ ಯೋಧನ ಬೀಳ್ಕೊಡುಗೆ ಆಯಿತು. ಇದೇ ಟೈಮ್ನಲ್ಲಿ ಪವನ್ ಕಲ್ಯಾಣ್ ಅವರು ಕೂಡ ಉಪಸ್ಥಿತರಿದ್ದರು. ಭಾರತ ಮಾತೆಯ ಸಾರ್ವಭೌಮತ್ವವನ್ನು ಉಳಿಸಿಕೊಳ್ಳುವಲ್ಲಿ ಇಂತಹ ಅದೆಷ್ಟೋ ಸೈನಿಕರು ತಮ್ಮ ಅತ್ಯಂತ ಶ್ರೇಷ್ಠ ಪರಾಕ್ರಮವನ್ನು ತೋರಿಸಿ ನಮ್ಮೆಲ್ಲರಿಂದ ಭೌತಿಕವಾಗಿ ಕಣ್ಮರೆಯಾಗಿದ್ದಾರೆ. ಬಟ್ ಭಾರತ ಮಾತೆ ಮತ್ತು ಭಾರತದ ಜನ ಯಾವತ್ತಿಗೂ ಕೃತಜ್ಞತೆಯನ್ನು ತೋರಿಸ್ತಾರೆ.